ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಇತ್ತೀಚೆಗಂತೂ ನಮಗೆ ಸಾಕಷ್ಟು ಬಂದ್ಬಿಡ್ತು ಅಂತಲೇ ಹೇಳ್ಬೋದು. ಸಾಮಾನ್ಯ ಜನರಲ್ಲಿ ಡೈವರ್ಸ್ ಅನ್ನೋಂಥದ್ದಾದರೆ ಬೆಳಕಿಗೆ ಬರೋದಿಲ್ಲ, ಗೊತ್ತಾಗೋದಿಲ್ಲ. ಎಲ್ಲೋ ಒಂದು ಕಡೆ ಸೆಲೆಬ್ರಿಟೀಸ್ದು ವಿಚಾರಗಳು ಅಂತಂದರೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಈ ಡೈವರ್ಸ್ ಆಗೋದಕ್ಕೆ ಪ್ರಮುಖವಾಗಿರುವಂಥ ಕಾರಣಗಳು ಏನಿರ್ಬೋದು? ಜಾತಕ ನೋಡಿ ಅದ್ಧೂರಿಯಾಗಿ ಮದುವೆ ಆಗಿರ್ತಾರೆ, ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ ಇನಿಷಿಯಲಿ ಅಂತ ಹೇಳ್ಬೋದು. ಬಟ್ ಡೈವರ್ಸ್ ಹಂತಕ್ಕೆ ಯಾಕೆ ಹೋಗುತ್ತೆ, ಯಾಕೆ ಡೈವರ್ಸ್ ಆಗುತ್ತೆ? ಇತ್ತೀಚೆಗಂತೂ ಜಾಸ್ತಿ ಆಗಿಬಿಟ್ಟಿದೆ. ಇದಕ್ಕೆ ಏನು ಹೇಳ್ತೀರಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಪದ ಕೇಳಲಿಕ್ಕೆ ಬೇಸರ ಆಗುತ್ತೆ. ಶಾಸ್ತ್ರದಲ್ಲೂ ಕೂಡ ಮಂತ್ರ ಅಂದರೆ ತಾಳಿ ಕಟ್ಟಲಿಕ್ಕೆ ಮಂತ್ರ ಹೇಳಿದ್ದಾನೆ, ತಾಳಿ ಬಿಚ್ಚಲಿಕ್ಕೆ ಮಂತ್ರ ಇಲ್ಲ. ಅಂದರೆ ವಿಚ್ಛೇದನವೇ ಇಲ್ಲ ವಿಚ್ಛೇದನ ಅನ್ನೋ ಪದವೇ ಇಲ್ಲ. ಆ ತರಹದ್ದಿರಬೇಕಾದ್ರೆ ಅದೇ ಜಾಸ್ತಿ ಆಗ್ತಾಯಿದೆ. ಬಟ್ ನೀವು ಕೇಳೋದು ಈ ಸೆಲೆಬ್ರಿಟಿಗಳಲ್ಲಿ ಅದು ಯಥೇಚ್ಛ ಕಾಣ್ತಾ ಇದೆ. ಒಮ್ಮೆ ನೀವು ಯೋಚನೆ ಮಾಡಿ, ನಿಮ್ಮ ಹತ್ರ ನಿಮಗೆ ಸಂಬಂಧಪಟ್ಟಾಗ ಐಷಾರಾಮದ ಜೀವನವನ್ನು ಇಷ್ಟಪಟ್ಟ ಹಾಗೇ ನೀವು ಇನ್ನೊಂದಷ್ಟು ಇಷ್ಟಪಡಬೇಕಾಗತ್ತೆ. ಏನದು? ಡಿಸಿಪ್ಲಿನ್ ಇಷ್ಟಪಡಬೇಕಾಗತ್ತೆ, ಶಿಸ್ತು ಬೇಕಾಗತ್ತೆ, ತಾಳ್ಮೆ ಬೇಕಾಗತ್ತೆ, ಇಲ್ಲಿ ಗುರು ಹಿರಿಯರನ್ನ ಭಕ್ತಿ ಬೇಕಾಗತ್ತೆ, ಅಪ್ಪ ಅಮ್ಮ ಅಜ್ಜ ಅಜ್ಜಿ ಹೇಳಿದ ಮಾತುಗಳು ಬೇಕಾಗತ್ತೆ. ಅವ್ರಿಗೆಲ್ಲ ಬೇಕಾದಷ್ಟು ಅನುಭವ ಆಗಿದೆ. ನಿಮ್ಮದೊಂದು ಡಿಜಿಟಲ್ ಯುಗ ಇರ್ಬೋದು, ಒಪ್ಕೊಳ್ತೀನಿ. ಅಂತಹ ಡಿಜಿಟಲ್ ಯುಗಕ್ಕೆ ಅದಕ್ಕೆ ಹೇಳ್ತೀನಿ, ಯಾಂತ್ರಿಕ ಬದುಕಿನಿಂದ ಬಹುತೇಕ ನಮ್ಮ ಮನೆಗಳೆಲ್ಲ ಮುಚ್ಚಿದ ಬಾಗಿಲುಗಳೇ. ಏನೇನಾಗಿದೆ ಇವತ್ತು ಈ ಥರದ ಡಿಜಿಟಲ್ ಬಂದು ಏನಾಗಿದ್ದೀವಿ, ಎಲ್ಲವೂ ಕೂಡ ಮಾಡಿಫೈ ಮಾಡ್ಕೊಂಡ್ಬಿಟ್ಟಿದೆ ನಾವು. ಎಲ್ಲವೂ ಕೂಡ ನಮಗೆ ಸಿಗುತ್ತೆ. ಆದರೆ ತಾಳ್ಮೆ ಅನ್ನೋದಾಗಲಿ, ನಮಗೆ ಬೇಕಾಗಿರ್ತಕ್ಕ ಶಿಸ್ತಾಗಿರಲಿ, ಹಿರಿಯರಾಗಿರಲಿ, ಅವರ ಆಶೀರ್ವಾದ ಯಾವ ಕೂಡ ನಿಮಗೆ ಅಪ್ಲೈ ಆಗ್ತಾಯಿಲ್ಲ. ಯಾಕಂದರೆ ಆಗ ನಡೆದುಕೊಳ್ತಾ ಇಲ್ಲ. ಹಿರಿಯರಂತಂದ್ರೆ ನೀವು ನೋಡಿರ್ತೀರಿ, ಹೇಗಂದ್ರೆ ಕೂತಿರ್ತಕ್ಕಂಥ ನಿಂತಿರ್ತಕ್ಕಂಥ ಇವೆಲ್ಲವೂ ಕೂಡ ಎಷ್ಟು ಅಂತಂದರೆ ಅಷ್ಟು ಅಪಭ್ರಂಶದ ಲಿಸ್ಟ್ ಇದೆ. ಅದನ್ನು ನಾನು ಹೊರತುಪಡಿಸಿ ಮಾತಾಡ್ತೀನಿ. ಬಹಳ ಮುಖ್ಯವಾಗಿರುವಂಥದ್ದು ಏನು ಅಂತಂದರೆ, ಜಾತಕ ರೀತ್ಯ ನಿಮಗಿರ್ತಕ್ಕಂತಹದ್ದು ದ್ವಿಕಳತ್ರ ಯೋಗಗಳು, ಇನ್ನು ಕುಜುದೋಷಗಳು, ಆಮೇಲೆ ಯಾವುದೂ ಒಂದೂ ಕೂಡ ಯೋಗಗಳೇ ಇಲ್ಲದಿದ್ದರೂ ಅಂಥವರು ದೇವರ ನಂಬದೇ ಇರತಕ್ಕಂಥದ್ದು. ಇದಕ್ಕಿಂತಲೂ ಮೇಜರಾಗಿ ಅವರ ಮದುವೆ ಅಂತಿತ್ತಲ್ಲ, ಅಲ್ಲಿ ಸಪ್ತಪದಿ ಮಾಡದೇ ಇರುವಂಥದ್ದು. ಸಪ್ತಪದಿ ಒಂದನ್ನು ಕರೆಕ್ಟಾಗಿ ನೀವು ಮಾಡಿ, ಆ ಸಪ್ತಪದಿಗೆ ಲಗ್ನದಲ್ಲೇ ಮಾಡಿ. ಯಾವಾಗೋ ಮಾಡ್ತಾರೆ, ಎಲ್ಲೆಲ್ಲೋ ಮಾಡ್ತಾರೆ. ಅದಕ್ಕೆ ನಾನು ಹೇಳಿರ್ತೀನಿ, ಈ 3 ಮದುವೆಯಲ್ಲಿ ಮಿಸ್ ಇಲ್ಲದೆ ನೀವು ಮಾಡಲೇಬೇಕು ಅಂತೇಳಿ ಹೇಳಿರ್ತೀನಿ. ನಂಬರ್ 1 ಸಮನ್ಮಾಲ, ಅಂದರೆ ತೆರೆ ಬಟ್ಟೆ ಹಿಡಿಯೋದು ಕರೆಕ್ಟಾಗಿ 33 ಸೆಕೆಂಡ್. ಆ ಹುಡುಗಿನ ನೋಡೋದು, ಹುಡುಗ ನೋಡ್ತಕ್ಕಂಥದ್ದು 33 ಸೆಕೆಂಡ್. ಕಣ್ಣು ಮಿಟುಕಿಸಿದಾಗೆ ನೋಡಬೇಕಂತೆ. ಲಗ್ನದಲ್ಲಿ ಕಣ್ಣು ಮಿಟುಕಿಸಿದಾಗೆ ನೋಡಬೇಕು. 2ನೇದು ಸಜ್ಜಿಕಾ ಗುಡ, ಜೀರಿಗೆ ಬೆಲ್ಲವನ್ನು ಹಾಕುವಂಥದ್ದು. 3ನೇದು ಸಪ್ತಪದಿ. ನಾನು ಮಾಂಗಲ್ಯಧಾರಣೆ ಮಾತಾಡಲೇ ಇಲ್ಲ. ಮಾಂಗಲ್ಯಧಾರಣೆಗೆ ಬೇಕಾದರೆ ಹೇಗೆ ಬೇಕಾದರೂ ಕೂಡ ಲೆಕ್ಕ ಸಿಗುತ್ತೆ. ಅದಕ್ಕಾಗಿ ಸಪ್ತಪದಿ ಬಹಳ ಮುಖ್ಯ. ಈ ಸಪ್ತಪದಿ ಮಾಡಿ ಇದರಲ್ಲಿ ತೋರಿಸಿ ನೋಡೋಣ, ಡಿವರ್ಸ್ ಆಗಿರೋದು ತೋರಿಸಿ ನೋಡೋಣ. ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಆ 7 ಹೆಜ್ಜೆಗಳಿರಬೇಕಾದ್ರೆ ಆ 7 ಜನ್ಮಗಳು ತೋರಿಸುತ್ತೆ ಅಲ್ಲಿ. ಅಂತಹ 7 ಜನ್ಮಗಳ ದೋಷ ತೆಗೆಯುವಂಥದ್ದು ಸಪ್ತಪದಿ ರೀ. ಆ ಸಪ್ತಪದಿಯನ್ನು ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ, ಅದು ಹೇಗೆ ಅಂತಂದರೆ, ಮಂತ್ರ ಅದರ ಜೊತೆಗೆ ಅರ್ಥ, ಮಂತ್ರ ಅದರ ಜೊತೆಗೆ ಅರ್ಥ. ಆ ವಧು ಮತ್ತು ವರ ಇಬ್ಬರು ಕೇಳಿಸ್ಕೋಬೇಕು. ಕೇಳಿಸ್ಕೊಂಡ್ರೆ ಅವ್ರ ಜೀವಮಾನದಲ್ಲಿ ಅಂತಹದ್ದೇನಾದರೂ ಎಡವಟ್ಟು ಕಾಣಿಸ್ಕೊಂಡಾಗ, ಅವರ ಸಂಸಾರದಲ್ಲಿ ಆ ತರಹದ್ದು ಬಿರುಕು ಬರುವಂಥ ಮಾತುಗಳು ಉಲ್ಬಣ ಆದಾಗ ಇದು ಜ್ಞಾಪಕ ಬರುತ್ತೆ ಅವರಿಗೆ. ಇದರಿಂದ ಅವಾಯ್ಡ್ ಆಗ್ತಾರೆ. ಗೊತ್ತುಂಟ ನಿಮಗೆ? ಲಗ್ನದಲ್ಲಿ ಮಾಡಿದ್ದೀವಿ ನಾವು, ಆ ಲಗ್ನಕ್ಕೆ ಸಂಬಂಧಪಟ್ಟಾಗೆ ಆ 3 ಕಾರ್ಯಕ್ರಮ ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೆ ನಾವು. ಇದು ಯಾವುದೂ ನೋಡಲ್ಲ, ಯಾವುದೋ ಜಾತಕ ನೋಡಿಸ್ಬಿಡ್ತಕ್ಕಂತಹದ್ದು. ಅಲ್ಲಿ ಗಣಕೂಟಗಳು ಬಂದಿಲ್ಲ ಅಂದರೆ ಆಲ್ಟರ್ನೇಟ್ ಮಾಡಿಕೊಂಡು ಮದುವೆ ಮಾಡ್ತೀವಿ, ಎಲ್ಲ ಮಾಡ್ತಿದ್ದೀವಿ. ಆಮೇಲೆ ಮೇಜರಾಗಿ ಶಿಸ್ತು ಡಿಸಿಪ್ಲಿನ್ ಇಲ್ಲದೆ ಇರತಕ್ಕಂಥ ದೊಡ್ಡವರು ಹಿರಿಯರು ಕಿರಿಯರ ಭಾವನೆ ನಿಮ್ಮಲ್ಲಿ ಮಾಯವಾಗಿರತಕ್ಕಂಥದ್ದು. ಇವತ್ತು ಯಾಂತ್ರಿಕ ಬದುಕಿನಿಂದ ನಮ್ಮ ಮನೆಗಳೆಲ್ಲ ಬಹುತೇಕ ಮುಚ್ಚಿದ ಬಾಗಿಲು. ನಾವು ಮಾಡ್ಕೊಳ್ತೀವಿ ಈ ಥರ ಪ್ರಯತ್ನ ಅಂತಂದರೆ ಅದರಿಂದ ಮಾತ್ರ ಆಗುತ್ತೆ ತೆರೆದ ಬಾಗಿಲು. ನಿಮ್ಮ ಮನಸ್ಸು ಉಲ್ಲಾಸ ಖುಷಿಯಿಂದ ಸಂತೋಷವಾಗಿರಬೇಕಾದ್ರೆ ಒಂದು ಬರೆದಿಟ್ಕೋಬೇಕು. ನೀವು ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನು ನೀವು ಬಿಂಬಿಸ್ಕೊಂಡ್ಬಿಡ್ತಕ್ಕಂಥದ್ದು, ಪಾಪ್ಲಾಟಿಗೆ ಬರಬೇಕಾದ್ರೆ ಏನೇನೇನೋ ಮಾಡ್ತೀರಲ್ಲ, ಅದು ಕೂಡ ನಿಮ್ಮನ್ನು ಎಡೆಮುರಿ ಕಟ್ಟು ಪಕ್ಕಕ್ಕೆ ಇರ್ತಕ್ಕಂಥ ಇರುತ್ತೆ. ದಯವಿಟ್ಟು ನಿಮ್ಮ ಮಾತೇ
ನಿಮಗೆ ಎಲ್ಲೋ ಒಂದು ಕಡೆ ದೋರ್ದಂಡ. ನಿಮ್ಮ ಮಾತೇ ನಿಮಗೆ ಮೃತ್ಯು ಆಗುತ್ತೆ. ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋ ಪುಸ್ತಕ ನಾನು ಬಹಳ ಬರೆದಿದ್ದೆ, ಎಲ್ಲೆಲ್ಲಿ ಅದು ಸೇಲ್ ಆಗೋದು ಗೊತ್ತಿಲ್ಲ. ಮಾತೆ ಮುತ್ತು ಮಾತೆ ಮೃತ್ಯು. ಅದಕ್ಕಾಗಿ ಈ ಪ್ರಾತಃ ಕಾಲವನ್ನು ನೀವು ಬಳಸ್ಕೊಳ್ಳೋದು, ಸಾಯಂಕಾಲವನ್ನು ಬಳಸ್ಕೊಳ್ಳೋದು ಗೊತ್ತಿಲ್ಲ, ನಿಮಗೆ ದೈವಭಕ್ತಿನೇ ಬೇಡ, ಬಹುಶಃ ದೈವಭಕ್ತಿನೂ ಇಲ್ಲ ನಮ್ಮ ಹತ್ರ ಅಂತಂದರು. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಇದೆಯಲ್ಲ, ಈ ಸಮಯಗಳನ್ನು ಬಳಸ್ಕೊಳ್ಳೋದು, ಗುರು ಹಿರಿಯರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು, ಶಿಸ್ತುಬದ್ಧವಾಗಿ ನಡೆದುಕೊಳ್ಳೋದು. ನಿಮಗೆ ಆರೋಗ್ಯ ಬೇಕಾದಷ್ಟು ಚೆನ್ನಾಗಿ ನೀವು ಆರೋಗ್ಯಪೂರ್ಣವಾಗಿ ಆರ್ಗ್ಯಾನಿಕ್ ಆಹಾರವನ್ನು ತೆಗೆದುಕೊಳ್ತೀರೋ ಹಾಗೇ ನಿಮ್ಮ ಮಾತುಗಳು ಕೂಡ ಆರ್ಗ್ಯಾನಿಕ್ ಡಿಸೈನ್ ಆಗಿರಬೇಕು. ನಿಮ್ಮ ಆರ್ಗ್ಯಾನಿಕ್ ಡಿಸೈನನ್ನು ಮಾಡ್ಕೊಳ್ತೀನಿ ಅಂತಂದರೆ ಮಾತ್ರ ಬದುಕು ಸಾಮರಸ್ಯನ ಕೂಡಿರುತ್ತೆ. ಬ್ಯಾಕ್ ಬರೋದಾದರೆ ಜಾತಕವನ್ನು ಕೂಡ ಒಮ್ಮೆ ನೀವು ಗಮನಿಸೋದಿರುತ್ತೆ. ಈ ತರಹದ ರೆಮಿಡಿಯನ್ನು ಪರಿಹಾರವನ್ನು ಮಾಡಿಕೊಂಡು ಸಪ್ತಪದಿ ಸೀರಸ್ ತೆಗೆದುಕೊಂಡು ಅದು ಲಗ್ನದಲ್ಲೇ ಅದನ್ನು ಮಾಡ್ತೀವಿ ಅಂತಂದರೆ ನಿಮ್ಮ ಡಿವೋರ್ಸ್ ಆಗಲಿಕ್ಕೆ ಸಾಧ್ಯವೇ ಇದೆ. ಯಾವುದೂ ಇಲ್ಲ. ಆಡಂಬರ ಆಡಂಬರ ಆಡಂಬರ, ಪ್ರತಿ ಹಂತದಲ್ಲೂ ಕೂಡ ಆಡಂಬರವೇ ಇರ್ತಕ್ಕಂತಹದ್ದು. ಅದು ಯಾವುದೋ ಮೊನ್ನೆ ಯಾರೋ ಓದುವವರು ಒಂದು ಇನ್ವಿಟೇಷನ್ ನೋಡಿದೆ ನಾನು, ಷರತ್ತುಗಳಾಕಿದ್ದ ಒಬ್ಬ ವರನ ಕಡೆಯವರು ವಧುವೆಗೆ, ನಮಗೆ ಹೀಗಿದ್ದರೆ ಮಾತ್ರ ನಮಗೆ ಮದುವೆ ಆಗ್ತಕ್ಕಂಥದ್ದು. ಬಹಳಷ್ಟು ಷರತ್ತುಗಳವು. ಎಂತ ಗೊತ್ತಾ, ಏನೋ ದೊಡ್ಡ ಮಟ್ಟದ ಡೌರಿ ಕೇಳ್ತಾರೇನವರು ಅನ್ನೋ ಥರ ಇದೆ. ಪಾಪ ಎಂತ ಗೊತ್ತಾ, ಅಲ್ಲಿ ಮದುವೆಯಲ್ಲಿ ಈ ವಿಡಿಯೋಗ್ರಾಫರ್ ಇದೆಯಲ್ಲ ಅದನ್ನು ಪಕ್ಕಕ್ಕೆ ಸರಿಸಬೇಕು, ಶಾಸ್ತ್ರಗಳು ಒತ್ತು ಕೊಡಬೇಕು, ಬಂದಿರೋ ಅತಿಥಿಗಳಿಗೆ ದೇವರಾಗಿ ಕಾಣಬೇಕು. ಎಂತ ಅಂತಂದರೆ ತುಂಬ ಸಿಂಪಲ್ ಇದೆ, ತುಂಬ ಚೆನ್ನಾಗಿದೆ. ಅದೆಲ್ಲವೂ ಕೂಡ ಈ ವಧುವಿನ ಕಡೆಯವರೆಗೆ ಭಾಗ್ಯಗಳಾಗಿದ್ದು. ತುಂಬ ಆಡಂಬರ ಬೇಕಾಗಿಲ್ಲ. ಎಷ್ಟು ಅವರು ಮಾತಾಡಿದ ಮೊದಲೇ ನೋಡಿದ್ರೆ ಅಷ್ಟಿತ್ತು, ಭಯ ಆಗ್ತಾಯಿತ್ತು. ಆಮೇಲೆ ತೆಗೆದು ನೋಡಿದ್ರೆ ಅಷ್ಟೇ ಖುಷಿ ಆಗ್ತಾಯಿತ್ತು. ಈಗ ಬೇಕು. ನೀವೇನೀಗ ರಿಸೆಪ್ಷನ್ ಅಂತ ಮಾಡ್ತಿರಲ್ಲ, ಹಿಂದಿನ ದಿನ ಮಾಡ್ತಿರಲ್ಲ, ಅದು ದೊಡ್ಡದಂಡ ಮಾಡೋ ಹಾಗೇನೇ ಇಲ್ಲ, ವಿಧಿ ಇಲ್ಲ. ಆಗಲೂ ಮಾಡ್ತಾ ಇದ್ವಿ ಅಂತಂದರೆ ಅಲ್ಲೊಂದು ಬಿಂದಿಗೆ ಇಟ್ಟಿರಬೇಕು, ಬಿಂದಿಗೆ ತುಂಬ ನೀರಿರಬೇಕು, ಆ ನೀರಲ್ಲಿ ಅರಿಶಿನ ಹಾಕಿರಬೇಕು ಅಂತ ನಾನು ಹೇಳಿದ್ದೀನಿ. ಇದು ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದೇ. ಇದನ್ನು ಮಾಡೋದು ಕೂಡ ಸಣ್ಣದೊಂದು, ಈಗ ಮಾತುಗಳ ಮಧ್ಯೆ ಹಿಂಗಾಗಿರೋದಲ್ವಾ, ಅವರು ಮಾತುಗಳು ಕದನಕ್ಕೆ ಹೋಗಿ ಜಗಳ ಹಾಗೆ ಯಾವುದೋ ಒಂದು ಸಣ್ಣದೊಂದು, ಅದು ಯಾವುದೋ ಒಂದು ಅವಮಾನವೋ ಅಥವಾ ಅನುಮಾನವೋ, ಒಟ್ಟಾರೆ ಅದು ಹಾಗೆ ಬಿರುಕು ಬಿಟ್ಟಿದೆ. ಇದು ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಈ ಶಾಸ್ತ್ರಗಳನ್ನ ಮಾಡಿದಾಗ ತಾಳ್ಮೆಯಿಂದ, ಪೇಷನ್ಸಿಂದ ಅವ್ರ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಯಾವುದಿಲ್ಲ ಅಂತಂದ್ರೆ ಮಾತ್ರ ಈ ರೀತಿ ಡಿವೋರ್ಸ್ ಆಗ್ತಾನೆ ಇರ್ತವೆ. ಖಂಡಿತ ಗುರುಗಳೇ, ಇತ್ತೀಚೆಗೆ ಆಗ್ತಾ ಇರುವಂಥ ಡೈವರ್ಸ್ಗೆ ಪ್ರಮುಖವಾಗಿರುವಂಥ ಕಾರಣಗಳು ಎಂಥದ್ದು ಅಂತ ತಿಳಿಸಿದ್ರಿ. ಇನ್ನು ಮದುವೆನಲ್ಲಿ ನಾವು 3 ವಿಚಾರಗಳಿಗೆ ಒತ್ತು ಕೊಡಬೇಕು, ಗಮನ ಕೊಡಬೇಕು ಅಂತ ತಿಳಿಸಿದಿರಾ. ಇನ್ನೆಲ್ಲೋ ಮದುವೆ ಆಗ್ತಿಲ್ಲ ಅಂತ ಪ್ರಯತ್ನ ಪಡ್ತಾ ಇರೋರು ಈ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಅವರು ಮದುವೆ ಮಾಡಿಕೊಂಡ್ರೆ ಖಂಡಿತ ಡೈವರ್ಸ್ ಹಂತಕ್ಕೆ ಹೋಗಲ್ಲ ಅಂತ ನಾನು ಭಾವಿಸ್ತೀನಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ್. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.